ನಮ್ಮ ಭಾವದ ಹೊಟ್ಟೆ ಹೆಸರು ವೆಂಕಟೇಶ, ಅಬ್ಬಿ ಹೆಸರು ಶ್ರೀನಿವಾಸ. ಡೈಲಿ ಹಿಟ್ ದ ಜಿಮ್ ಅದ್ರ ಮೇಲೆ ಇದ್ದಂತಹ ಕ್ರೇಜ್ ಹೊರಟಾಯ್ತು. ಮಕ್ಕಳಿಂದ ಕಷ್ಟ ಅಂದ್ಬಿಡ್ತು ಅಂದ್ರೆ ಹುಡುಗ ಹೆಸರು ಅಭಿ, ಹುಡುಗಿ ಹೆಸರು ಸುರಭಿ. ನರಳಿ ನೀವು ಯಾವಾಗಲೂ ಇಲ್ಲಿರ್ತೀರ. ತುಂಬ ಹಠ ಮಾಡ್ತೀವಿ, ಕಿರ್ಚ್ತಿದ್ನಂತೆ ವಿ. ಸೊ ಹಾಯ್ ಹಲೋ ಗೈಸ್, ನಮಸ್ತೆ ಎಲ್ರಿಗೂ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವಾಗ 12:30 ಎದ್ದಿದ್ದೀನಿ. ಬೆಳಗ್ಗೆ ಎದ್ದು ಉಪ್ಮಾ ಮಾಡಿದ್ದಾರೆ ನಮ್ಮ ಅಕ್ಕ, ತಿಂತಾಯಿದ್ದೀನಿ. ಎಲ್ಲಿ ತಿಂದರೂ ಇಷ್ಟು ಟೇಸ್ಟ್ ಬರೋಲ್ಲ, ಅಷ್ಟು ಚೆನ್ನಾಗಿರ್ತದೆ ಉಪ್ಪಿಟ್ಟೆ. ಆಗಲೇ 2 ಸರಿ ಯಾರು ಮಾಡಿದ್ದು, ನೀನೇ ಮಾಡಿದ. ಸಾಕು, ಯಾರು ಬಂದ್ರೇ ಅಷ್ಟು ಚೆನ್ನಾಗಿದೆ ಟೇಸ್ಟ್ ಅಂದರೆ. ಯೂಶ್ವಲಿ ನಮಗೆ ಇಷ್ಟ ಆಗಲ್ಲ ಉಪ್ಪಿಟ್ಟೆಲ್ಲ ನಮಗೆ, ಅದರಲ್ಲಿ ನನಗೆ. ಹಾಂ ಹೌದು, ಏನೂ ಹಾಕಿಲ್ಲ, ಬಟ್ ತುಂಬ ಚೆನ್ನಾಗಿದೆ ಟೇಸ್ಟು. ನಾನು ನೋಡ್ದೆ ಈ ಥರ ಟೇಸ್ಟು ಉಪ್ಪಿಟ್ಟು ಎಷ್ಟು ಚೆನ್ನಾಗಿ ಮಾಡ್ತಾರೆ ಗೊತ್ತಾರು. ನೀನು ಮಾಡಿದ್ರೆ ತಿನ್ನೋಕ್ಕಾಗಲ್ಲ ನನಗೆ. ನಾವು ಮಾಡೋದು ಚೆನ್ನಾಗಿರುತ್ತೆ. ಅದೇನು ಅಂದರೆ ಇದರಲ್ಲಿ ಏನು ಹಾಕಿಲ್ಲ, ಈರುಳ್ಳಿ ಇಲ್ಲ, ಏನೂ ಇಲ್ಲ. ಮಡಿ ಉಪ್ಪಿಟ್ಟು ಮಾಡಿದ್ದಾನದು. ಆದರೆ ನಾನು ಹೇಳ್ತಾರದೇನು ಅಂದರೆ ಸದಾ ಹುಟ್ಟಿದಾಗಿಂದ ನಾವು ತಿಂದು ಬೇಜಾರಾಗಿರುತ್ತೆ. ಇದು ರೇಟ್ ಯಾವತ್ತೂ ಒಂದಿನ ತಿಂತೀಯಲ್ಲ, ಅದಕ್ಕೆ ತುಂಬ ಚೆನ್ನಾಗಿ. ಉಪ್ಪಿಟ್ಟು ಫಸ್ಟ್ ಟೈಮ್ ನನಗೆ ಒಂಥರ ಖುಷಿಯಾಗಿದ್ದು, ಉಪ್ಪಿಟ್ಟು ಅಷ್ಟು ಚೆನ್ನಾಗಿರೋದು ಟೇಸ್ಟ್. ಅದಕ್ಕೆ ನೀನು ಹಿಂಗೆ ಮಾಡೋ, ಅವ್ರ ಹತ್ರ ಹೇಳ್ಸ್ಕೊ ಹೆಂಗೆ ಮಾಡೋದು ಅಂತ. ಅವಳ ಹೆಸರು ಗೋದಾವರಿ. ಸಂಪ್ರೀತ್ ಅಂದಲ್ಲ, ಸಂಪ್ರೀತಿನ ಹೆಸರು ಏನು ಗೊತ್ತಾ? ಆ್ಯಕ್ಚುಲಿ ಹೆಸರು ನಾಮ ನಕ್ಷತ್ರ ಏನಂತಾರೆ ಅದು? ಹುಟ್ಟೆ ಹೆಸರು ಹುಟ್ಟಿನ ಹೆಸರು ಗೋದಾವರಿ. ಗೋದಾವರಿ, ನಮ್ಮ ಅಕ್ಕ ಹೆಸರು ಗೋದಾವರಿ, ಹುಟ್ಟೆ ಹೆಸರು. ನರ್ಮದೆ, ಸಿಂಧು, ಕಾವೇರಿ. ಗೋದಾವರಿ ಅಂದರೆ ನೀರಲ್ವಾ ಬಾವ? ನಮ್ಮ ಭಾವಂದು ಏನು ಗೊತ್ತಾ? ವೆಂಕಟೇಶ. ಏನೋ ಸುಮ್ಮನೆ ನಮ್ಮ ಭಾವದ ಹೊಟ್ಟೆ ಹೆಸರು ವೆಂಕಟೇಶ, ಅಬ್ಬಿ ಹೆಸರು ಶ್ರೀನಿವಾಸ, ಗಾಡಿ ಹೆಸರು ಗೋವಿಂದ. ಗೋವಿಂದ ಅಲ್ಲ, ಪ್ರಕಾಶ. ನಿಮ್ದೇನು ಬಾವ? ನನ್ನ ಪ್ರಮೋದನೇ. ಹುಟ್ಟೆ ಹೆಸರು ಪ್ರಮೋದ. ಅದೇ ಕಂಟಿನ್ಯೂ ಆಗಿದೆ. ನಂದೇನು ಗೊತ್ತಾ? ನಂದು ಗೆಸ್ ಮಾಡ್ರಿ, ನಂದೇನಿರ್ಬೋದು? ಶ್ರೀನಿವಾಸ ಅಲ್ಲ, ಕರೆಕ್ಟು. ಆದಿತ್ಯನ ಎಲ್ಲರೂ ಆದಿ ಅಂತ ಇದ್ರು. ಅವಾಗ ಫುಲ್ಲು ನಾನು ಭಯಂಕರವಾಗಿದ್ನಂತೆ ಅಲ್ವಮ್ಮ? ಆದಿ ಅಂತ ಇದ್ರು. ಅದಕ್ಕೆ ತುಂಬ ಹಠ ಮಾಡ್ತೀವಿ, ಕಿರ್ಚ್ತಿದ್ನಂತೆ ವಿ. ಅದಕ್ಕೆ ಅವ್ರು ನೋಡಿ ಆಮೇಲೆ ಅಭಿರಾಮ ಅಂತ ಇಟ್ಬಿಟ್ರು, ಶೇಖ್ ಅಂತಿಟ್ರು. ಆಮೇಲೆ ನಾನು ರಾಮ್ ಇಟ್ಕೊಂಡೆ, ಕ್ಯಾಡ್ಬರಿ ಇಟ್ಕೊಂಡೆ, ಇನ್ನೂ ಏನೇನೋ ಇಟ್ಕೊಂಡೆ. ಅದೇನೋ ಹಾಂ, ಅಭಿಲತಾ. ಅಭಿಲತಾ ಏಕೆ? ಅಭಿರಾಮಿ ಅಂತಿದ್ರೆ ಚೆನ್ನಾಗಿರುತ್ತಲ್ವ ಹೆಸರು? ಹುಡುಗಿ ಹೆಸರು ಏನಿರ್ಬೇಕು ಗೊತ್ತಾ? ಹುಡುಗಿ ಹೆಸರು ಅಭಿರಾಮಿ ಅಂತ ಇರ್ಬೇಕು. ನಿನ್ನ ಹೆಸರು ಅಭಿ, ಅವಳ ಹೆಸರು ರಾಮಿ. ಅಭಿರಾಮಿ. ಇನ್ನೊಂದು ಅಭಿ ಹೆಸರು ಸೇರಿಸ್ತಾ ಇದ್ವಿ. ನೀನು ಯಾವ್ದೋ ಡಿಪ್ಲೊಮಾ ಫ್ರೆಂಡ್ ಹೆಸರು ಸುರಭಿ. ಹಾ, ಸುರಭಿನೂ ಚೆನ್ನಾಗಿರುತ್ತೆ. ಹುಡುಗಿ ಹೆಸರು ಸುರಭಿ, ಹುಡುಗ ಹೆಸರು ಅಭಿ, ಹುಡುಗಿ ಹೆಸರು ಸುರಭಿ. ಅವಳ ಹೆಸರು ಬರೀ ಸುರ, ನೀನು ಅಭಿ. ಸುರ ಪ್ಲಸ್ ಅಭಿ ಸುರಭಿ. ಅವಳು ಬರೀ ಸುರ, ಬರೀ ಸುರು. ಏನು ಗೊತ್ತಾ? ಸಂಸ್ಕೃತದಲ್ಲಿ ಮದ್ಯಪಾನ. ಹೌದಾ? ಸುರ ಅಂದ್ರೆ ಎಣ್ಣೆ ಅಂತ ನಾವು. ಕಳ್ಳು. ಸುರ ಅಂದ್ರೆ ಇದು ಆಕ್ಚುಲಿ. ಅಸುರ ಅಂದ್ರೆ ರಾಕ್ಷಸರು, ಸುರ ಅಂದ್ರೆ ಇವರೇ ದೇವತೆಗಳೇ. ಬಟ್ ಇದು ಎಣ್ಣೆ. ಹಲ್ಟೆ ಗಿಟ್ಟೆ ಎಲ್ಲ ಹೊಡೆದು ಇನ್ನೊಂದು ರೌಂಡ್ ನಿದ್ದೆ ಮಾಡಿ ಪೀಸಿಗೆ ನಿದ್ದೆ ಕಾಣಿಸಿ, ನನಗೆ ಬ್ಲ್ಯಾಕ್ ಅನಿಸುತ್ತೆ. ನಿದ್ದೆ ಎಲ್ಲ ಮುಗಿಸಿ ಇವಾಗ ಮನೆಗೆ ಹೋಗಬೇಕು. ಅದಕ್ಕೆ ಹೊರಡ್ತೀವಿ. ಬನ್ನಿ ಹೋಗುವ. ಇವಾಗ ಮನೆಗೆ ಹೊರಡ್ತಾ ಇದ್ದೀವಿ. ಬಾರೆ ಸಂತ ಹೋಗೋಣ ಮನೆಗೆ. ತುಂಬ ದಿನ ಆಯ್ತು ನೀನು ಬಂದು. ಹೊಡ್ತೀಯಾ? ಹಾಂ, ತೆಗಿ ಕೈ. ಏ ಲಕ್ಷ್ಮಮ್ಮ, ನೀನು ತೆಗಿ. ನಿನ್ನೆ ಸ್ಯಾರಿ ಲಕ್ಷನಾಗಿ ನೋಡ್ಬಿಟ್ಟು ಇವಾಗ ನೋಡ್ರೆ ಭಯ ಬಿದ್ದುಬಿಡ್ತಾರೆ ಅಂತನಾ? ಚೆನ್ನಾಗಿ ಕಾಣಿಸ್ತೀಯ, ನೋಡ್ಬೇಕಾ? ನೋಡು, ಸೆಲ್ಫಿ ಕ್ಯಾಮ್ರಲ್ಲಿ ತೋರಿಸ್ಬೇಕಂತೀರಿ ಈಗ. ಇವಾಗ ಚೆನ್ನಾಗಿ ಕಾಣಿಸ್ತಿದ್ಯಾ? ಮತ್ತೆ ನೆಕ್ಸ್ಟ್ ವೀಕ್ ಬಾ. ಬಾಯ್, ಸಿ ಯು. ಬಾಯ್. ರೆಸ್ಟ್ ಮಾಡಿ ಮಲ್ಕೊಂಬಿಡಿ ಈಗ. ಸೊ ಗೈಸ್, ಅಲ್ಲಿಂದ ಬಂದು ರೆಸ್ಟ್ ಮಾಡಿದ್ವಿ. ಇವಾಗ ಫುಲ್ಲು ಜ್ವರ ಗೈಸ್, ಅದಕ್ಕೆ ಇಲ್ಲಿ ಬಂದಿದ್ದೀನಿ ರಶ್ಮಿ ಪಾಲಿ ಕ್ಲಿನಿಕ್ಗೆ. ಅಭಿನ ಕರ್ಕೊಂಡ್ ಬರ್ತಾ ಇದ್ದೀನಿ. ಅಲ್ಲ ಗೈಸ್, ನೋಡಿ ಗೈಸ್, ಅಭಿನ ಕರ್ಕೊಂಡ್ ಬಂದಾರೆ ಪಾಪ. ಫೋನ್ ಮಾಡಿದ ತಕ್ಷಣ ಓಡ್ ಬಂದರು. ಆದರೆ ಇವ್ರು ಬಂದಿಲ್ಲ, ನಾನೇ ಇವ್ರ ಮನೆಗೆ ಹೋಗಿ ಪಿಕ್ ಮಾಡ್ಕೊಂಡು ಬಂದೆ. ಇವರು ಫೋನ್ ಮಾಡಿದ ತಕ್ಷಣ ಬಂದಿಲ್ಲ. ಒಳ್ಳೆ ಮನುಷ್ಯ ಗೈಸ್, ಪಾಪ ಕರ್ಕೊಂಡ್ ಬಂದವ್ರೆ.
ಹಾಸ್ಪಿಟ್ಲಿಗೆ ನನ್ನ ಕೈಲಾಗಲ್ಲ ಗಾಡಿ ಓಡಿಸೋಕ್ಕೆ ಅಂದಿದ್ದಕ್ಕೆ ಗಾಡಿ ಓಡಿಸ್ಕೊಂಡು ಬಂದವ್ರೆ ಟ್ಯಾಬ್ಲೆಟ್ಸ್ ಆಗಲ್ಲ ಅಂತ ಹೇಳಕ್ಕೆ ನಾನೇ ಗಾಡಿ ಓಡಿಸ್ಕೊಂಡು ಕರ್ಕೊಂಡು ಬಂದಿದ್ದೀನಿ. ಥ್ಯಾಂಕ್ಸ್ ಬ್ರೋ ನೀವು ಯಾವಾಗಲೂ ಇಲ್ಲಿರ್ತೀರ ಗೈಸ್ ಬನ್ನಿ ಹೋಗೋಣ ಹೋಗಿ ರೆಸ್ಟ್ ಮಾಡ್ಬೇಕು 3-4 ಅವರು ಬನ್ನಿ ಸೊ ಗೈಸ್ ಈಗ ಮನೆಗೆ ಬಂದೆ ನನ್ನ ಹೇರ್ ಸ್ಟೈಲು ನನ್ನ ಹುಟ್ಟೆಲ್ಲ ನೋಡಿ ಇಗ್ನೋರ್ ಮಾಡಿ ಸಿಕ್ಕಾಬಡೆ ಜ್ವರ ಬಂದುಬಿಟ್ಟಿತ್ತು ಗೈಸ್ ನಾನು ಯಾವಾಗಲೂ ಮಾತಾಡೋಕ್ಕೆ ಕೂಡ ಶಕ್ತಿ ಇರಲಿಲ್ಲ ಹಾಗಾಗಿ ನಾನು ಮಾತಾಡೋಕ್ಕಾಗಿಲ್ಲ ಈಗ ಮಾತಾಡೋಕ್ಕೆ ಸ್ವಲ್ಪ ಶಕ್ತಿ ಬಂದಿದೆ ಒಂದೇ ಇಂಜೆಕ್ಷನ್ ಒಂದು ಇಂಜೆಕ್ಷನ್ ಕೊಟ್ಬಿಟ್ರೆ ಅವರು ಪೀಸಾಗಿ ಒಂದು 2 ಅವರ್ ನಿದ್ದೆ ಮಾಡಿದ್ರೆ ಸಾಕು ಆರಾಮಾಗಿ ವಾಸಿ ಆಗ್ಬಿಡ್ತದೆ ಸೊ ಅದೆಲ್ಲಿ ಅಂತಂದರೆ ಇಟ್ಕೆ ಫ್ಯಾಕ್ಟ್ರಿ ಹತ್ರ ರಶ್ಮಿ ಪಾಲಿಕ್ಲಿನಿಕ್ ಅಂದ್ಬಿಟ್ಟು ಯಲ್ಲಾಮದಲ್ಲಿ ನಿಮ್ಗೇನಾದರೂ ಹುಷಾರಿಲ್ಲ ಅಂತಂದರೆ ಒಂದೇ ಇಂಜೆಕ್ಷನ್ ಸಾಕು ಅದು ಬೇರೆಯವ್ರಿಗೆ ಅಡ್ಜಸ್ಟ್ ಆಗುತ್ತೆ ಇಲ್ಲ ಗೊತ್ತಿಲ್ಲ ಬಟ್ ನನಗೆ ಯಾವಾಗಲೂ ಚೆನ್ನಾಗಿ ಅಡ್ಜಸ್ಟ್ ಆಗುತ್ತೆ ಬೇಕಾದ್ರೆ ಆಮೇಲೆ ಸಿಗ್ತೀನಿ ನೋಡಿರಿ ನಾನು ರೆಸ್ಟ್ ಮಾಡ್ಬಿಟ್ಟು ಸಿಗ್ತೀನಿ ಫುಲ್ ಆ್ಯಕ್ಟಿವ್ ಆಗಿರ್ತೀನಿ ಒಂದು 2-3 ಅವರ್ ಫುಲ್ಲು ಒಂಥರ ಫುಲ್ ಬೆಡ್ಶೀಟ್ ಹೊದ್ಕೊಂಡು ಮಲ್ಕೋಬೇಕು ಬೆವರು ಕಿತ್ಕೊಬರ್ಬೇಕು ಆ ಥರ ನಿದ್ದೆ ಮಾಡಿದಾಗ ಬೇಗ ಹುಷಾರಾಗ್ತೀರಾ ಸೊ ಆ್ಯಕ್ಚುಲಿ ಇವತ್ತು ಮತ್ತೊಂದು ಜೊತೆ ಹೋಗ್ಬೇಕಾಗಿತ್ತು ನಾನು ಅಂದರೆ ಸ್ವಲ್ಪ ಯುದ್ಧಕಾಂಡ ಎಲ್ಲ ಗೈಸ್ ಯಾವಾಗಲೂ ಕಾಮನ್ ಇದು ಮನೆಯಲ್ಲಿ ಅಂದಮೇಲೆ ಸೊ ಯುದ್ಧಕಾಂಡ ಆಗಿರೋದ್ರಿಂದ ನಾನೇ ನನ್ನ ಫ್ರೆಂಡ್ ದಿಲೀಪ್ ಅವ್ನು ಕರ್ಕೊಂಡು ಹೋಗ್ಬಿಟ್ಟು ಬಂದೆ ಇವಾಗ ನಾನು ಮಾತಾಡ್ತಿಲ್ಲ ನಮ್ಮ ಪಾತ್ರ ಸ್ವಲ್ಪ ಹಂಗೆ ಕ್ಲಾಶಸ್ ಆಗ್ಬಿಟ್ಟಿದೆ ಬಟ್ ಮಾತಾಡ್ತೀವಿ ಇಲ್ಲ ಅಂತಲ್ಲ ಅಷ್ಟೇ ಪ್ರೀತಿ ಇದೆ ಎಲ್ಲವೂ ಚೆನ್ನಾಗಿದೆ ಆದರೆ ಸಮ್ಟೈಮ್ಸ್ ಸ್ವಲ್ಪ ಹಂಗೆ ಆಡ್ತಾರೆ ನಮ್ಮಪ್ಪ ನಾನು ಹೇಳ್ತೀನಿ ಬಟ್ ಇಟ್ಸ್ ಓಕೆ ಗೈಸ್ ಇವಾಗ ಫುಲ್ಲು ರೆಸ್ಟ್ ಮಾಡಬೇಕು 1-2 ಬೆಡ್ಶೀಟ್ ಹೊತ್ಕೊಂಡು ನೆಮ್ಮದಿಯಾಗಿ ಮಲ್ಕೊಂಡು ಅಮ್ಮ 4 ಗಂಟೆಗೆ ಬರ್ತಾರಲ್ಲ ಅವಾಗ ಎದ್ದೇಳ್ತೀನಿ ಸೊ ಆಮೇಲೆ ಸಿಗ್ತೀನಿ ಗೈಸ್ ಸಾರಿ ಹೆಂಗಿದ್ದೀನಿ ನೋಡ್ರಿ ನಾನು ನೋಡೋಕೆ ನಾನೇ ಒಂಥರ ಆಗ್ತಾಯಿದೆ ಏನು ನರಳಿ ಮೋಸ್ಟ್ಲಿ ನೆನ್ನೆ 3 ವರ್ಕೌಟ್ ಮಾಡಿದೆ ಚೆಸ್ಟು ಬೈಸೆಪ್ಸು ಲೆಗ್ಸು ಹಾಗಾಗಿ ಮೋಸ್ಟ್ಲಿ ನನಗೆ ಸಿಕ್ಕಾಪಟ್ಟೆ ಜ್ವರ ಬಂದ್ಬಿಡ್ತು ಏನು ಕಥೆನೋ ಗೊತ್ತಿಲ್ಲ ಯಾವಾಗಲೂ ಜ್ವರ ಬರ್ತಾ ಇರ್ತದೆ ವೀಕ್ಲಿ ಒನ್ಸ್ ಅಲ್ಲ ಸಾರಿ ಮಂತ್ಲಿ ಒನ್ಸ್ 2 months ಟ್ವೈಸ್ ಮಂತ್ಲಿ ಒನ್ಸ್ ಅಂದರೆ ಅದೇ ಅಲ್ವಾ ಸೊ ಬಿಡ್ತಾ ಇರ್ತದೆ ಏನು ಮಾಡೋಕ್ಕಾಗಲ್ಲ ಸೊ ಓಕೆ ಗೈಸ್ ಮಲ್ಕೊತೀನಿ ಸೊ ಗಾಯ್ಸ್ ಹಾಯ್ ಮಧ್ಯಾಹ್ನ ಮಲಗ್ದೋನಿ ಈಗ ಎದ್ದಿದ್ದೀನಿ ಫುಲ್ಲು ರೆಸ್ಟ್ ಆಯಿತು ಜ್ವರ ಒಂದು ರೇಂಜಿಗೆ ಫುಲ್ಲು ಹೋಯ್ತು ಅಂತಲೇ ಹೇಳ್ಬೋದು ನಾನು ಹೇಳಿಲ್ಲ ಒಂದೇ ಇಂಜೆಕ್ಷನ್ನು ಪಟ್ಟಂತ ಬೇಗ ವಾಸಿ ಆಗುತ್ತೆ ಅಂತ ಸೊ ಅದಕ್ಕೆ ಬಂದು ನಮ್ಮ ದಡ ಅಂತ ಭಾಗಕ್ಕೆ ತಡ್ತಾಯಿದ್ರು ಸೊ ಅದಕ್ಕೆ ತೆಗೆದು ಈಗ ಊಟ ಮಾಡಬೇಕು ಇವಾಗ ನನಗೆ ಊಟಕ್ಕೋಸ್ಕರ ಅನ್ನ ಸಾಂಬಾರಂತೆ ಅನ್ನ ತಿನ್ನಬಾರ್ದು ಗೊತ್ತಾ ಜ್ವರ ಬಂದು ಅನ್ನ ತಿನ್ನಬಾರ್ದು ಏನಾಗಲ್ಲ ಇವಾಗ ಜ್ವರ ಎಲ್ಲ ಹೊಟ್ಟೋಗಿದೆ ತಿನ್ಬೋದು ಅನ್ನ ತಿನ್ನಬೇಕು ಆಮೇಲೆ ಇದೇನಿದು ಕಾಳು ಊಟ ಮಾಡಿಸ್ತಾರೆ ನಮ್ಮಮ್ಮ ನನಗೆ ನೋಡ್ರಿ ಎಷ್ಟು ಚೆನ್ನಾಗಿ ಊಟ ಮಾಡಿಸ್ತಾರೆ ಫಸ್ಟ್ ಟೈಮ್ ಊಟ ಮಾಡಿಸ್ತಾರೆ ನಾವು ಹೌದಂತಪ್ಪ ಹಾಗೆ ಬೆಳ್ಕೊಂಬಿಟ್ಟಿದ್ದಾನೆ ಊಟ ಮಾಡಿದ್ದೇನೆ ಅನ್ನ ಸಾಂಬಾರು ಟೇಸ್ಟ್ ಚೆನ್ನಾಗ 3 ದಿವಸದಿಂದ ಅದೇ ಸಾಂಬಾರು ಕೊಡ್ತಾವೆ ನನಗೆ ಅಲ್ವಾಗ ನಾವು ಹಂಗಿತ್ತು ಸ್ಕೂಲು ಚೆನ್ನಾಗಿತ್ತ ಡೇ ಚೆನ್ನಾಗಿತ್ತ ಡೇ ಎಲ್ಲ ಚೆನ್ನಾಗಿರುತ್ತೆ 3 ದಿನದಿಂದ ನಾನು ಇದ್ದ ಮನೇಲಿ ನಿಮ್ಮ ಅಕ್ಕನ ಮನೆಗೆ ಹೋಗಿರ್ಲಿಲ್ವಾ ನಮ್ಮಮ್ಮ ನೋಡಿ ಎಷ್ಟು ಶ್ರಮ ಜೀವಿ 25 ವರ್ಷದಿಂದ ಕೆಲಸ ಹೋಗ್ತಾರೆ ತಾನೇ 25 years ಆಫ್ ಎಕ್ಸ್ಪೀರಿಯನ್ಸ್ 30 years ಆಫ್ ಎಕ್ಸ್ಪೀರಿಯನ್ಸ್ ತಿನ್ಸ್ಕೊಳ್ಳೋದ್ರಲ್ಲಿ ಮಜಾ ಬೇರೆ ತುಂಬ ಚೆನ್ನಾಗಿರುತ್ತೆ ಗೊತ್ತಾ ನಿಮ್ಮನೇನು ತಿನ್ಸ್ಕೊಂಡು ನೀವು ಮಾತ್ರ ಎಲ್ಲರ ಮುಂದಿರು ತಿನ್ನಿಸ್ತಾರ ಎಲ್ಲರೂ ಮಾಡ್ತಾರೆ ಎಲ್ಲ ತಾಯಿಯರು ಮನಸ್ಸು ಒಂದೇ ರೀತಿ ಇರುತ್ತೆ ನಮ್ಮ ಮಕ್ಕಳೆಲ್ಲ ಕಷ್ಟ ಅಂದ್ಬಿಡ್ತು ಅಂದರೆ ನಮ್ಗೆ ಇರೋಕ್ಕೆ ಆಗಲ್ಲ ನಾವು ತಿಂದಿಲ್ಲ ಅಂದರೂ ಪರವಾಗಿಲ್ಲಪ್ಪ ಒಂದು ತಿಂದರೆ ಸಾಕು ಅಂತ ಇರುತ್ತೆ ಮನಸ್ಸು ನೋಡಿದ್ರ ಹಿಂಗೆ ಜ್ವರ ಅಂದಿದ್ದಕ್ಕೆ ಅಷ್ಟು ತಿನ್ನಿಸ್ತಾರೆ ಎಲ್ಲನ ತಿನ್ನಿಸ್ತಿರ್ಲಿಲ್ಲ ಮತ್ತೆ ಹುಷಾರಿಲ್ದಾಗ ತಿನ್ನಿಸ್ತಾರೆ ಅವಾಗಲೂ ತಿನ್ನಿಸ್ತಾರೆ ಯಾರು ಟೈಮ್ ಇರುತ್ತಾ ಹೋಗಲಿ ಫಸ್ಟ್ ಆಫ್ ಆಲ್ ನಮಗೆ ಹಂಗೆ ರಸ್ಕೊತ ನಮಗೆ ಊಟ ಮಾಡಿಸೋ ಅಷ್ಟರಲ್ಲೇ ಒಂದು ಪಾತ್ರೆ ತೊಳೆದಾಗಿರೋದು ಈಗ ಹೋಗ್ಲಿ ಬಿಡು 4 ಟೈಪ್ಸ್ ಆಫ್ ಟ್ಯಾಬ್ಲೆಟ್ಸ್ 1 2 3 ನೋಡಿ ಹೇಳಿ ಇನ್ನೊಂದು ಇರಲಿ ಇದು ಹೊಟ್ಟೆ ನೋವಿಗೆ ಇನ್ನೊಂದು ತಲೆನೋವು 4 ಟ್ಯಾಬ್ಲೆಟ್ ಕೊಡೋಕ್ಕಾಗಲ್ಲ ಸೊ ಗಾಯ್ಸ್ ನಮಸ್ತೆ ಬೆಳಗ್ಗೆ ಎದ್ದಿದ್ದೀನಿ ಸೊ ಇವಾಗ ಫುಲ್ ರಿಕವರಿ ಅಂದ್ಕೊಳ್ಳಿ ಈಗ ಪರವಾಗಿಲ್ಲ ಒಂಥರ ಚೆನ್ನಾಗಿದೆ ತಿನ್ನಬೇಕು ಫಸ್ಟು ಏನು ಮಾಡಿದ್ದಾರೆ ಅಂತಂದರೆ ಇವತ್ತು ಸ್ಪೆಷಲ್ ಅವಲಕ್ಕಿ ಮಾಡಿದ್ದಾರೆ ಜ್ವರ ಗಿರ ಏನಾದರೂ ಬಂದುಬಿಟ್ರೆ ಒಂದು ಸ್ವಲ್ಪ ಫೋನ್ನ ಸೈಡ್ ಇಟ್ಬಿಟ್ಟು ಫುಲ್ಲು ರೆಸ್ಟ್ ಮಾಡಿ ಆರಾಮಾಗೆ ನೀವು ಕ್ಯೂರ್ ಆಗ್ಬಿಡ್ತೀರಾ ಇಂಜೆಕ್ಷನ್ ಬಿದ್ದರೆ ಸಾಕು ನನಗೆ ಆರಾಮಾಗ್ತೀನಿ ಅಂತ ಹೇಳಿದ್ನಲ್ಲ ಸೊ ಹಾಗೆ ಸೊ ಗೈಸ್ ಈಗ ಫುಲ್ ಫ್ರೆಶ್ಶು ಸ್ನಾನ ಮಾಡಿಕೊಂಡು ಸ್ವಲ್ಪ ವಿಡಿಯೋ ಶೂಟ್ ಮಾಡೋಣ ಅಂದ್ಬಿಟ್ಟು ನಾನು ನಮ್ಮ ದಿಲೀಪ್ ಅವ್ರು ಹೋಗ್ತಾಯಿದ್ವಿ
ರೀಲ್ಸ್ ಮಾಡಿ ತುಂಬ ದಿನ ಆಗ್ಬಿಡ್ತು, ವಿಡಿಯೋಸೇ ಆಗ್ತಿರ್ಲಿಲ್ಲ. ಸೊ ಅದಕ್ಕೆ ಲೈಟಿಗೆ ಒಂದೆರಡು ರೀಲ್ಸ್ ಶೂಟ್ ಮಾಡ್ಕೊಂಬರೋಣ ಅಂದ್ಬಿಟ್ಟು ಈಚೆ ಹೋಗ್ತಿದ್ವಿ. ಸೊ ಗೈಸ್ ಇವಾಗ ಕಿರಿಕ್ ಪಾಟೀಲ್ ಇದೆಯಲ್ಲ, ಅದ್ರಲ್ಲಿ ಒಂದು ಸೀಕ್ವೆನ್ಸ್ ಬರುತ್ತೆ. ಯಾವ್ದು ಬ್ರೋ ಅದು ಹಾಡು? ಇರಿ ಬ್ರೋ ನಾನು ಚೆನ್ನಾಗಿಲ್ಲ ಅದೇ ಬಾಲ್ಕನಿಗೆ ಯಾವಾಗ ಬರ್ತಿರ್ತಾರಲ್ಲ ಅಂತ ಒಂದು ಡೈಲಾಗ್ ಇದೆಯಲ್ಲ, ಸೊ ಅದನ್ನು ಶೂಟ್ ಮಾಡ್ಬೇಕು ಇವಾಗ. ಲಿಪ್ಸಿಂಗ್ ಮಾಡ್ರಿ, ಆಮೇಲೆ ಸಾಂಗ್ ಹಾಕ್ಬೋದು. ಬ್ರೋ ಲಿಪ್ಸಿಂಗ್ ಮಾಡೋಕ್ಕೆ ಹಾಕ್ರಿ, ಲಿಪ್ಸಿಂಗ್ ಮಾಡಬೇಕಾದ್ರೆ ಆಡಿಯೋ ಬೇಡವಾ? ಇದೇನೋ ನಿಮ್ಮ ಮನೆ ಅಂತ ಹೇಳಕ್ಕೆ ನಿಮ್ಗೆ ಬೇಕು. ಲಿಪ್ಸಿಂಗ್ ಬೇಡವಾ? ಕೊಡಿ ನೀವು ಫೋನ್ ಕೊಡಿ. ಆಗಲ್ಲ. ಹಾಂ ಕಿಟ್ಟ ಕಾಣಿಸ್ತೀನಾ? ಇಲ್ಲಿ ಬರ್ಬೇಕು ಸ್ವಲ್ಪ. ನೋಡಿ ಗೈಸ್ ಮಳೆ ಸ್ಟಾರ್ಟ್ ಆಗೋಯ್ತು. ನಾವು ಅಪರೂಪಕ್ಕೆ ರೀಲ್ಸ್ ಶೂಟ್ ಮಾಡ್ತಿಲ್ಲ, ಅದಕ್ಕೆ ಮಳೆ ಸ್ಟಾರ್ಟ್ ಆಗೋಯ್ತು. ಕಷ್ಟಪಟ್ಕೊಂಡು ಮಳೆಲೆಲ್ಲ ರೀಲ್ಸ್ ಮಾಡ್ತಾ ಇದ್ದಾರೆ. ಮಳೆಯಲ್ಲಿ ನೆನ್ಕೊಂಡು ಬಂದು ಮಾಡಿದ್ದಾನೆ. ಹೀಗೆ ಸಪೋರ್ಟ್ ಮಾಡ್ತಾರೆ. ನಿಮ್ಮ ಸಪೋರ್ಟ್ ಬೇಕು ಅಭಿ ಅವ್ರಿಗೆ. ದಯವಿಟ್ಟು ಮಾಡ್ರಿ. ನಮಗೆ ಇಲ್ಲೊಂದು ಪ್ರತಿಭೆ ಇದೆ, ಇದಕ್ಕೆ ಸಪೋರ್ಟ್ ಮಾಡಿ ಗೈಸ್. ನಿನ್ನೆ ತಾನೇ ಫುಲ್ಲು ಜ್ವರ ಬಂದು ಒಂದು ದಿನ ಪೂರ್ತಿ ರೆಸ್ಟ್ ಮಾಡಿದ್ದೀನಿ, ಆಗಲೇ ಮತ್ತೆ ಮಳೆಯಲ್ಲಿ ನೆಂದ್ಬಿಟ್ಟೆ. ನೋಡಿದ್ರಾ ಇಷ್ಟು ಬೇಗ ಹೈಪರ್ ಆ್ಯಕ್ಟಿವ್ ಆಗ್ಬಿಟ್ಟೆ. ಒಂದೇ ಇಂಜೆಕ್ಷನ್ ಬಿದ್ದಿದ್ದು, ಇನ್ನೂ ಒಂದು 2 ದಿನ ರೆಸ್ಟ್ ಮಾಡಬೇಕಾಗಿತ್ತು. ಆದರೆ ಇವ್ರು ಬಿಡಲ್ಲ, ಇವ್ರಿಗೆ ವಿಡಿಯೋ ಹುಚ್ಚಿಡ್ದಿದೆ ಇವ್ರಿಗೆ. ನಾನಲ್ಲ ಎಲ್ಲ ಇವ್ರದೆ, ನನ್ನ ಮೇಲೆ ಹೇಳ್ತಾ ಇದ್ದಾರೆ ಸುಮ್ಮನೆ. ವಿಡಿಯೋ ಹುಚ್ಚಿಲ್ಲ. ನನಗೆ ಆ್ಯಕ್ಚುಲಿ ಗೈಸ್ ಇಂಟ್ರೆಸ್ಟೇ ಹೋಗ್ಬಿಟ್ಟಿದೆ ರೀಲ್ಸ್ ಮಾಡೋಕ್ಕೆ. ಬಟ್ ಇವರು ಯಾವತ್ತು ಮಾಡ್ದಿರೋರು ಕರೆದು ನನಗೆ ಇಂಟ್ರೆಸ್ಟ್ ಬರೋ ಥರ ಮಾಡ್ತಾಯಿದ್ದಾರೆ. ಅದಕ್ಕೆ ಒಂದು ಥ್ಯಾಂಕ್ ಯು ಹೇಳ್ಬೇಕು ಇವ್ರಿಗೆ ಆ್ಯಕ್ಚುಲಿ ಹೇಳ್ಬೇಕಂದ್ರೆ. ಗೈಸ್ ಹಂಗೆ ವಿಡಿಯೋ ಶೂಟ್ ಮಾಡ್ತಾಯಿದ್ರಿ, ನಮ್ಮ ಅಮ್ಮ ಬಂದರು. ಇವಾಗ ಅವ್ರಿಗೆ ಅವಲಕ್ಕಿ ರೆಡಿ ಮಾಡಿ ಟೆರಸಲ್ಲಿ ಕಾಯ್ತವ್ರೆ. ನಿಮಗೆ ನಮ್ಮ ಅಮ್ಮ ಬಿಸಿ ಬಿಸಿ ಮಾಡ್ಕೊಟ್ಟಿದ್ದಾರೆ. ಅವಲಕ್ಕಿ ಬೇಡ ನಂಗೆ, ನಾನು ತಿನ್ನಲ್ಲ ಅವಲಕ್ಕಿ. ತಗೊಳ್ರಿ ರೀ, ಪ್ರದೀಪನ್ ಕುಡಿತೀನಿ. ಪ್ರೀತಿಯಿಂದ ನಮ್ಮ ಅಮ್ಮ ಕೊಟ್ಟಿದ್ದಾರೆ, ತಿನ್ಬೇಕು ನೀವು. ಸೋಡಾ ಪ್ರದೀಪ ತಿನ್ನು. ನಾನು ಅವಲಕ್ಕಿ ತಿನ್ನಲ್ಲ ಬ್ರಾ, ನಿಜವಾಗ್ಲು. ನಮ್ಮ ಹೊಟ್ಟೆ ಎಷ್ಟು ಉರ್ಸ್ತಾವ್ರೋ ಭಗವಾನ್ಗೋಸ್ಕರ ಒಂದು ಸ್ಪೂನ್ ತಿಂತೀನಿ. ಎಷ್ಟೋ ಜನಕ್ಕೆ ತಿನ್ನೋಕೆ ಊಟ ಇರಲ್ಲ. ನೆಗೆಟಿವ್ ನೀವು ಅಂಥದ್ರಲ್ಲಿ ಇದು ಕೃಷ್ಣನ್ ಫೇವ್ರೇಟ್ ಗೊತ್ತಾ ನಿಮ್ಗೆ? ನೋಡ್ರಿ ಇಲ್ಲೆಲ್ಲ ರೀಲ್ಸ್ ಶೂಟ್ ಮಾಡ್ಕೊಂಡು ಇವಾಗ ಮನೆಗೆ ಹೋಗ್ತಿದೀವಿ. ಇದು ಏನ್ ಬ್ರೋ ನೀವು? ಅಲ್ಲ ಬ್ರೋ, ಏನ್ ಬ್ರೋ ಒಂದು ವಿಡಿಯೋ ಮಾಡಕ್ಕೆ ನೀವು ಅರ್ಧ ಗಂಟೆ ತಗೊಂಡಿದ್ದೀರಾ ನಂದು. ಗೈಸ್ ನಾನ್ ಹೇಳ್ಬೇಕಾದ್ರೆ ಗೈಸ್ ಇವರು ಒಂದು ನಾವು ಮಧ್ಯಾಹ್ನ ಬಂದಿದ್ದು ಗೈಸ್, 2 ಗಂಟೆಗೆ ಬಂದವರು 6 ಗಂಟೆಗೆ ಹೋಗ್ತಾ ಇದ್ವಿ, 6:15 ಹೋಗ್ತಾ ಇದೀವಿ ಮನೆಗೆ. ಅದು ಗೊತ್ತಾಯ್ತು. ಇವರು 10 ವಿಡಿಯೋ ಮಾಡ್ಕೊಂಡಿದ್ದಾರೆ. 10 2 ವಿಡಿಯೋ ಗೈಸ್ ಮಾಡಿದ್ದು. ಇದೊಂದು ಶರ್ಟಲ್ಲಿ ಇದೊಂದು ಶರ್ಟಲ್ಲಿ ಅಷ್ಟೇ. ಗೈಸ್ ನೋಡಿ ಮಹೇಂದ್ರ ಕಾರ್ ಬರ್ತದ. ಇದು ಮುಂಚೆ ಎಲ್ರಿಗೂ ಡ್ರೀಮ್ ಇತ್ತು ಕಾರ್, ಇದು ಕಾರು. ಬಟ್ ಇವಾಗ ಡ್ರೀಮ್ ಇತ್ತು ಎಷ್ಟೊಂದು ಜನಕ್ಕೆ ತಗೋಬೇಕಂತ. ಬಟ್ ಇವಾಗ ಎಲ್ಲರೂ ಯಾರ ಮನೆ ನೋಡಿ ತಾರು ಎಲ್ಲ ಲೋನಲ್ಲಿ ಇಟ್ಸ್ಕೊಬಿಡ್ತಾರೆ. EMI ತಗೊಳ್ಳಿ ತಾರು. ಅದ್ರ ಮೇಲೆ ಇದ್ದಂತಹ ಕ್ರೇಜ್ ಔಟ್ ಆಯ್ತು ಇವಾಗ. ಇದು ಮತ್ತೆ ಫಾರ್ಚುನರ್ ಅಷ್ಟೇ. ವಿಡಿಯೋ ಸೆಷನ್ ಮುಗಿಸ್ಕೊಂಡು ಈಗ ಬ್ಯಾಕ್ ಟು ಜಿಮ್. ಗೈಸ್ ಏನೇ ಮಿಸ್ ಮಾಡೋದು, ಜಿಮ್ ಮಿಸ್ ಮಾಡಬಾರ್ದು ಆ ಥರ ಮೈಂಡ್ ಸೆಟ್ ಫಿಕ್ಸ್ ಮಾಡ್ಕೊಬಿಟ್ಟಿದ್ದೀನಿ. ಸಿಕ್ಕಾಪಡೆ ಒಂಥರ ನೆಮ್ಮದಿ ಅನ್ಸೋದು ಅಂದರೆ ನನಗೆ ಜಿಮ್ಮು. ಎಷ್ಟೇ ಬೇಜಾರಾಗಿರಲಿ, ಏನೇ ಆಗಲಿ, ಆಮೇಲೆ ಎಷ್ಟೇ ಡೌನ್ ಫೀಲ್ ಆಗಲಿ, ಏನೇ ಫೀಲ್ ಆದ್ರೂ ನಾನು ಫಸ್ಟು ಹೋಗೋದೇ ಜಿಮ್ಗೆ. ಜಿಮ್ಗೆ ಹೋಗಿದ ತಕ್ಷಣ ಸ್ಟಾರ್ಟಿಂಗ್ ಹೋಗೋವರೆಗೂ ಸ್ವಲ್ಪ ಕಷ್ಟ, ಅಯ್ಯೋ ಹೋಗ್ಬೇಕಾಗೋರು ಹಂಗೆ ಹಿಂಗೆ ಅಂತ ಅನಿಸ್ತಾ ಇರುತ್ತೆ. ಬಟ್ ಹೋಗಾದ್ಮೇಲೆ ಶುರು ಮಾಡಿದ ವರ್ಕೌಟ್ ಮಾಡ್ಕೊಂಡು ಹೋಗ್ತಾ ಇರ್ತೀನಿ. ಈ ಸ್ಮೋಕಿಂಗು, ಡ್ರಿಂಕಿಂಗು ಅದಕ್ಕೆಲ್ಲ ಅಡಿಕ್ಷನ್ ಬಿಟ್ಬಿಟ್ಟು, ಯಾರಾದರೂ ಯೂಸ್ ಇದ್ರೆ ಎಲ್ಲ ಬಿಟ್ಬಿಟ್ಟು ಜಿಮ್ಗೆ ಅಡಿಕ್ಟ್ ಆಗ್ರಿ. ಯು ವಿಲ್ ರಾಕ್ ಇಟ್. ಡೈಲಿ ಹಿಟ್ ದ ಜಿಮ್. ಅದಕ್ಕೆ ಜ್ವರದಿಂದ ಎದ್ದಿದ ತಕ್ಷಣ ಫಸ್ಟು ಹೋಗ್ತಾ ಇರೋದು ಜಿಮ್ಗೆ ನಾನು. ಇವಾಗ ವರ್ಕೌಟ್ ಸ್ಟಾರ್ಟ್ ಮಾಡಿದೆ, ನೆಕ್ಸ್ಟ್ ಮಾಡ್ತಾಯಿದ್ದೀನಿ. ನೋಡ್ರಿ ಸ್ವೆಟ್ಟು ಲೆಗ್ಸ್ ಮಾಡಿದಾಗ್ಲೇ ಈ ರೇಂಜ್ ಸ್ವೆಟ್ಟಿಂಗ್ ಬರೋದು ನೋಡ್ರಿ. ಬೇರೆಯವ್ರ ಪಾಟೆಲ್ಲ ಇಷ್ಟು ಬರಲ್ಲ, ನೆಕ್ಸ್ಟ್ ಮಾಡಬೇಕಾದ್ರೆ ಮಾತ್ರ ಭಯಂಕರ. ಗೈಸ್ ಇವರು ನಮ್ಮ ಪಾರ್ಟ್ನರು ಜಿಮ್ಮಲ್ಲಿ. ದೇವ್ರು ಇಳಿಯೋದಂದ್ರೆ ಇದೇನಾ? ಅದೇ ನೆಕ್ಸ್ಟ್ ಮಾಡ್ಬೇಕಾದ್ರೆ ಮಾತ್ರ ಈ ರೇಂಜ್ ಸ್ವೆಟ್ ಆಗಿ ನಾವು ಅಲ್ವಾ? ಬನ್ನಿ ಶೋಲ್ಡರ್ಸ್ ಮಾಡೋಣ. ಟೂ ಡೇಸ್ ಗ್ಯಾಪ್ಗೆ ಫುಲ್ಲು ಸ್ಟ್ರೆಂತ್ ಡೌನ್ ಆಗ್ಬಿಟ್ಟಿದೆ, ಫುಲ್ ಶಿವರ್ ಆಗ್ತಿದೆ, ಕೈ ಶೇಕ್ ಆಗ್ತಿದೆ, ಆ ಥರ ಆಗ್ಬಿಡ್ತದೆ ನೋಡಿದ್ರೆ. ಅದಕ್ಕೆ ಯಾವತ್ತು ಒಂದಿನ ಕೂಡ ಮಿಸ್ ಮಾಡಬಾರ್ದು. ಮಿಸ್ ಮಾಡಿದ್ರೆ ಮಾಡೋದು ಸಿಕ್ಕಾಬಡೆ ಕಷ್ಟ. ಹರ್ಷ ಅಂದ್ಬಿಟ್ಟಿರೋ ಹೆಸರು ಸಕಲಾಗಿ ಮಾಡಿಸ್ತಾರೆ. ಅದಕ್ಕೆ ಇವೆಲ್ಲ ಪಂಪಾಗಿರೋದು, ಮಸ್ತಾಗಿರೋದು ಗೊತ್ತಾ. ಟ್ರೋಲ್ ಅಲ್ಲ ಬ್ರೋ, ನಿಮ್ಮ ಬಗ್ಗೆ ಪಾಸಿಟಿವ್ ಆಗಿ ಹೇಳ್ತಾ ಇದ್ದೀನಿ ಎಲ್ರಿಗೂ. ಬ್ರೋ ಅದೇನು ವರ್ಕೌಟ್ ಅದು?
ಗೊತ್ತಿಲ್ಲ, ನಿಮಗೂ ಗೊತ್ತಾಗ್ತಾ ಇಲ್ಲ. ಸೊ ಗೈಸ್, ಈಗ ವರ್ಕೌಟ್ ಎಲ್ಲ ಮುಗೀತು. ಲೈಟಾಗಿ ಜಾಸ್ತಿ ಮಾಡಲಿಲ್ಲ ವರ್ಕೌಟು. ಸೊ ಇವಾಗ ಹೊರಟಿದ್ದೀವಿ. ಸೊ ಗೈಸ್, ಓಕೆ, ಈ ಬ್ಲಾಗ್ ಮೇಲೆಗೆ ಎಂಡ್ ಮಾಡ್ತಾ ಇದ್ದೀನಿ. ನೆಕ್ಸ್ಟ್ ಬ್ಲಾಗಲ್ಲಿ ನಿಮಗೆ ಮತ್ತೆ ಸಿಗ್ತೀನಿ ಅಂತ ಹೇಳ್ತಾ, ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾತ್ರ ಮಾಡೋದು ಮರಿಬೇಡಿ. ಸೈನಿಂಗ್ ಆಫ್, ಟೇಕ್ ಕೇರ್, ಯು ಲವ್ ಯುವರ್ ಬಾಯ್.